ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ. ರಕ್ಷಣೆಗೆ ಗನ್ ಇಟ್ಕೊಂಡಿದ್ದಾರೆ ಎಂದ ಡಿಕೆ ಟಾಂಗ್. ಇನ್ನು ವೈಟ್ ಕಾಲರ್ ಎಂದಿದ್ದ ಸಿಎಂಗೆ ಡಾಕ್ಟರ್ ಮಂಜುನಾಥ್ ಟಾಂಗ್. ಗೀತಾನನ್ನು ಗೆಲ್ಲಿಸಿ ನಾನೇ ನಿಮಗೆ ಗ್ಯಾರಂಟಿ ಎಂದ ಶಿವಣ್ಣ. ಗೌತಮ್ ಗೆಲ್ತಾನೆ ಎಂದ ಕೆಎಚ್ ಮುನಿಯಪ್ಪ. ಈ ಸುದ್ದಿಗಳನ್ನು ನೋಡೋಣ ಲೋಕ ಜಟಾಪಟಿ ನ್ಯೂಸ್ ಟಾಪ್ನಲ್ಲಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂಗೆ ಜಡ್ ಕ್ಯಾಟಗರಿಯ ಸೆಕ್ಯೂರಿಟಿ ಇದೆ, ಹೀಗಾಗಿ ಶಸ್ತ್ರಾಸ್ತ್ರ ಇಟ್ಕೊಂಡು ವ್ಯಕ್ತಿ ಸಿಎಂ ಬಳಿ ಹೋಗುವಂತಿಲ್ಲ. ಹೀಗಿದ್ರು ರಿಯಾಜ್ ಸಿಎಂ ಬಳಿ ಹೋಗಿದ್ರು ಹೇಗೆ? ಭದ್ರತಾ ವೈಫಲ್ಯವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಒಬ್ಬ ಮುಖ್ಯಮಂತ್ರಿ ಹತ್ರ ಆಕ್ಸೆಸ್ ಮಾಡ್ತಾ ಈ ರೀತಿ ಗನ್ ಇಟ್ಕೊಂಡಿರೋನ್ ಆಕ್ಸೆಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡಿ. ಒಂದು, ಎರಡನೇದು, ಈ ಚುನಾವಣೆ ಆಗೋ ಸಂದರ್ಭದಲ್ಲಿ ಯಾರು ವೆಪನ್ಸ್ ಇಟ್ಕೊಳ್ಳಂಗಿಲ್ಲ, ನಿಮ್ಗೆ ಗೊತ್ತಿದೆ. ಎಕ್ಸಂಪ್ಷನ್ ಕೊಟ್ಟಿದ್ರೆ ಮಾತ್ರ ಇಟ್ಕೋಬಹುದು. ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಕಾಳಜಿನೇ ವಹಿಸಿಲ್ಲ. ಯಾವಾಗಲೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಸಂಪೂರ್ಣವಾಗಿ ಕುಸಿದಿದೆ. ಇನ್ನು ಬಿಜೆಪಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ವೈಫಲ್ಯ ಯಾವುದೂ ಆಗಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಕ್ಷಣೆಗೆ ಗನ್ ಇಟ್ಕೊಂಡಿರ್ತಾರೆ, ನನ್ನ ಜೊತೆನೂ ಗನ್ಮ್ಯಾನ್ಗಳಿದ್ದಾರೆ, ವಿಪಕ್ಷಗಳು ಒಳ್ಳೆಯ ವಿಷಯ ಇದ್ರೆ ಮಾತನಾಡಬೇಕು ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಯಾರು ಅವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ತಲಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಬದ್ಧತೆ ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡೋ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದರು. ಇವರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಉಸ್ತುವಾರಿ ಅಶ್ವಥ್ ನಾರಾಯಣ್ ಹಾಗೂ ಕ್ಷೇತ್ರ ವ್ಯಾಪ್ತಿಯ ಶಾಸಕ ಮುನಿರತ್ನ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಶಾಸಕ ಮುನಿರತ್ನ ಡಿಕೆ ಬ್ರದರ್ಸ್ ವಿರುದ್ಧ ಕಿಡಿಕಾರಿದ್ರು. ಇದು ಹುಟ್ಟಿದ್ದು ಮೊದಲು ಕನಕಪುರದಲ್ಲಿ, ಅದು ಈಗ RR ನಗರದವರೆಗೂ ಹರ್ಕೊಂಡ್ ಬಂದಿದೆ. ಬೇಲ್ ಮಾಡಿಸೋದು, ರಾತ್ರಿ ಮನೆಗಳಿಗೆ ನುಗ್ಸೋದು, 107 ಕೇಸ್ ಅಂತ ಹಾಕೋದು, ನೀನು ಊರ್ ಬಿಟ್ಟು ಹೋಗು ಅಂತ ಹೇಳೋದು, ಇವೆಲ್ಲ ಪ್ರತಿದಿನ ನಡೀತಾನೆ ಇದ್ರೆ ಕಾಂಗ್ರೆಸ್ ಜೊತೆ ಇರಬೇಕು, ಇಲ್ಲ ಊರ್ ಬಿಟ್ಟು ಹೋಗ್ಬೇಕು. ಇದು ಇಲ್ಲಿ ನಡೀತಾ ಇರ್ತಕ್ಕಂಥ ಇಬ್ರು ದ್ವಾರಪಾಲಕರು. ನೀವು ಯಾರು ಅಂತ ಕೇಳಿದ್ರೆ ನಾನು ಯಾವ್ದು ತೋರಿಸ್ತೀನಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸಿರುವ ಡಾಕ್ಟರ್ ಮಂಜುನಾಥ್ ಅವರನ್ನ ಸಿಎಂ ಸಿದ್ದರಾಮಯ್ಯ ವೈಟ್ ಕಾಲರ್ ರಾಜಕಾರಣಿ ಅಂತ ಹೇಳಿದ್ರು. ಇದಕ್ಕೆ TV9 ಸಂದರ್ಶನದಲ್ಲಿ ನಯವಾಗಿಯೇ ತಿವಿದಿರುವ ಡಾಕ್ಟರ್ ಮಂಜುನಾಥ್, ನಂದು ವೈಟ್ ಕಾಲರ್ ಅಲ್ಲ, ನಂದು ಮಾನವೀಯತೆ ಕಾಲರ್, ಹೃದಯವಂತಿಕೆಯ ಕಾಲರ್ ಎಂದಿದ್ದಾರೆ. ಇದು ನನ್ನ ಹತ್ರ ನನಗೆ ಗೊತ್ತಿರೋ ಒಂದು ಕಾಲರ್ ಏನಪ್ಪಾ ಅಂದ್ರೆ ಮಾನವೀಯತೆಯ ಕಾಲರ್, ಹೃದಯವಂತಿಕೆಯ ಕಾಲರ್, ಜಾತ್ಯತೀತ ಮನೋಭಾವದ ಕಾಲರ್. ಕನಕಪುರಕ್ಕೆ ಡಿಕೆ ಬ್ರದರ್ಸ್ ಕೊಡುಗೆ ಏನು ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕನಕಪುರ ಕ್ಷೇತ್ರವು ಇನ್ನೂ ಹಿಂದುಳಿದ ಕ್ಷೇತ್ರವಾಗಿದೆ, ಹಾಗಿದ್ರೆ ಡಿಕೆ ಬ್ರದರ್ಸ್ ಏನ್ ಮಾಡಿದ್ದಾರೆ ಅಂತ ತೋರಿಸಲಿ ಎಂದು ಕಿಡಿಕಾರಿದ್ದಾರೆ. ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಅವರ ಸೋದರರಲ್ಲಿ ಕೇಳಕ್ಕೆ ಇಷ್ಟಪಟ್ಟು, ನಿಮ್ಮ ಕೊಡುಗೆಗಳು ಏನು ಗ್ರಾಮಾಂತರದಲ್ಲಿ? ಕನಕಪುರ ವಿಧಾನಸಭಾ ಕ್ಷೇತ್ರವೇ ಇಡೀ ರಾಜ್ಯದಲ್ಲಿ ಹಿಂದುಳಿದ ಒಂದು ಕ್ಷೇತ್ರವಾಗಿದೆ. ಹಾಗಾಗಿ ಅಭಿವೃದ್ಧಿ ಕಾರ್ಯದಲ್ಲಾಗ್ಲಿ, ಶೈಕ್ಷಣಿಕವಾಗಲಿ, ಆರೋಗ್ಯ ಕ್ಷೇತ್ರದಲ್ಲಾಗ್ಲಿ, ಯಾವುದೇ ಒಂದು ಸಾಮಾಜಿಕವಾಗಲಿ ತಾವು ಎಲ್ಲರಿಗೂ ಸಲ್ಲುವಂತ ರೀತಿಯಲ್ಲಿ ಕೆಲಸವನ್ನೆಲ್ಲ ಮಾಡಿಲ್ಲ, ಬರೀ ರಾಜಕೀಯವಾಗಿದ್ರಿ. ಉಸ್ತುವಾರಿ ಬದಲಾದ್ರೆ ಏನೂ ಬದಲಾವಣೆ ಆಗಲ್ಲ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಮೋದಿ ಹೆಸರಲ್ಲಿ ಮತ ಕೇಳ್ತಿದ್ದಾರೆ, ನಾವು ಮೋದಿ ಆಡಳಿತ ಸೋಲಿಸಲು ಕೆಲಸ ಮಾಡ್ತಿದ್ದೇವೆ ಅಂತ ಕಿಡಿಕಾರಿದ್ರು. ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟ್ ನನಗೆ ಓಟ್ ಹಾಕಿ ಅಂತೆಲ್ಲೂ ಕೇಳಲ್ಲ, ಎಲ್ಲರೂ ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರದ ವಿರುದ್ಧ, ಮೋದಿ ಆಡಳಿತ ವಿರುದ್ಧ, ಮೋದಿ ವಿರುದ್ಧ. ನಾವು ದೇವರನ್ನ ಬೀದಿಗೆ ತಂದು ಮತ ಕೇಳಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗ ಕ್ಷೇತ್ರ ವ್ಯಾಪ್ತಿಯ ಕುಂಚೇನಹಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಪರ ಪ್ರಚಾರದ ವೇಳೆ ಮಾತನಾಡಿದ ಅವರು, ರಾಮ ಕೃಷ್ಣ ಇನ್ಮುಂದೆ ನಡೆಯಲ್ಲ, ನಾವು ಕೂಡ ರಾಮನ ಭಕ್ತರು ಅಂತ ಕುಟ್ಕಿದ್ರು. ನಾನೇ ನಿಮ್ಗೆ ಗ್ಯಾರಂಟಿ, ಒಮ್ಮೆ ಗೀತಾರನ್ನ ಗೆಲ್ಸಿ ಅಂತ ನಟ ಶಿವರಾಜ್ ಕುಮಾರ್ ಮನವಿ ಮಾಡಿದ್ದಾರೆ. ನಿನ್ನೆ ಶಿವಮೊಗ್ಗ ಕ್ಷೇತ್ರ ವ್ಯಾಪ್ತಿಯ ಕುಂಚೇನಹಳ್ಳಿಯಲ್ಲಿ ಮತಯಾಚಿಸಿದ ಶಿವಣ್ಣ, ಗೀತಾ ಶಕ್ತಿಧಾಮ ನೋಡ್ಕೊಳ್ತಿದ್ದಾರೆ, ಅವರಿಗೆ ಶಕ್ತಿ ಕೊಡಿ, ಎಲ್ಲರ ಜೀವನದಲ್ಲಿ ಸಿಹಿ ಜಾಸ್ತಿ ಇರಲಿ, ಗೀತಾಗೂ ಸ್ವಲ್ಪ ಸಿಹಿ ನೀಡಿ ಅಂತ ಹೇಳಿದ್ರು. ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಸಚಿವ ಮುನಿಯಪ್ಪ ಮುನಿಸಿಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯ ರ್ಯಾಲಿಯಿಂದಲೂ ದೂರ ಉಳಿದಿದ್ರು. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ನಿನ್ನೆ ಬೆಂಗಳೂರಿನ ಮುನಿಯಪ್ಪ ನಿವಾಸಕ್ಕೆ ಆಗಮಿಸಿ ಬೆಂಬಲ ಕೋರಿದ್ದಾರೆ. ಈ ವೇಳೆ ಮುನಿಯಪ್ಪ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ
ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ. ಗೌತಮ್ ಅವರು ಬಹಳ ದೂರದವರಲ್ಲ. 28 ಕೂಡ ಕಾಂಗ್ರೆಸ್ ಗೆಲ್ಲಬೇಕು. ಅದಕ್ಕೆ ನಾನೊಬ್ಬ ಶಿಸ್ತಿನ ಸಿಪಾಯಿಯಾಗಿ ಆ ಕಾಂಗ್ರೆಸ್ಸಿನ ಕೆಲಸ ಮಾಡೋಕ್ಕೆ ತಯಾರಿದ್ದೇನೆ.